ವೀಕ್ಷಕರೇ, ವೆಲ್ಕಮ್ ಟು ಎಮ್ಸ್ಕೋರ್ ಕಾರ್ಪೊರೇಷನ್. ಈಗ ನಾನು ನಿಮ್ಗೆ ಕಾರ್ ಇನ್ವರ್ಟರ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಾರ್ ಇನ್ವರ್ಟರ್ ಅಂತಂದ್ರೆ ಏನಂತಂದ್ರೆ ಫಸ್ಟ್ ಇದು ಬಾಕ್ಸ್ ಓಪನ್ ಮಾಡೋಣ ಬನ್ನಿ. ಅದಾದ್ಮೇಲೆ ನಾನು ಇದ್ರ ಬಗ್ಗೆ ನಿಮ್ಗೆ ಫ್ಯೂಚರ್ಸ್ ಮತ್ತೆ ಏನೇನ್ ಯೂಸ್ ಆಗುತ್ತೆ ಇದೆಲ್ಲ ಹೇಳ್ಕೊಡ್ತೀನಿ. ನೋಡಿ, ತುಂಬಾನೇ ಸ್ಮಾಲ್ ಆಗಿದೆ. ಇದು ನಿಮ್ಗೆ ಕಾರಲ್ಲಿ ಯೂಸ್ ಆಗೋದು, ಕಾರಲ್ಲಿ ಮಾತ್ರ ಇದು ಯೂಸ್ ಆಗೋದು, ನಿಮ್ಗೆ ಮನೇಲೆಲ್ಲ ಇದು ಯೂಸ್ ಆಗೋದಿಲ್ಲ. ಕಾರಲ್ಲಿ ಏನ್ತಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಈಗ ನೀವು ಲ್ಯಾಪ್ಟಾಪ್ ಮತ್ತೆ ಇದು ನೀವು ಫೋನ್ಸ್ ಇದ್ರಲ್ಲಿ ಚಾರ್ಜ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಇದರಲ್ಲಿ 2 USB ಪೋರ್ಟ್ಸ್ ಬರುತ್ತೆ, 2 USB ಪೋರ್ಟ್ಸ್ ಬರುತ್ತೆ, ಮತ್ತೆ ಒಂದು ಚಾರ್ಜರ್ ಸಿ ಪಿನ್ ಬರುತ್ತೆ, ಮತ್ತೆ ಇದ್ರಲ್ಲಿ ನಿಮ್ಗೆ ಟೂ ಸಾಕೆಟ್ಸ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಆರಾಮಾಗಿ ನೀವು ಲ್ಯಾಪ್ಟಾಪ್ ಒಂದ್ ಕಡೆ ಮತ್ತೆ ಒಂದ್ ಕಡೆ ಫೋನು ಆರಾಮಾಗಿ ನೀವು ಚಾರ್ಜ್ ಮಾಡ್ಕೋಬಹುದು. ಇಲ್ಲೂ ನಿಮ್ಗೆ ಚಾರ್ಜ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಸಿ ಪಿನ್ಸ್ ಇದೆ, ಇಲ್ಲೂ ಬೇಕಾದ್ರೆ ನೀವು ಚಾರ್ಜ್ ಮಾಡ್ಕೋಬಹುದು. ಮತ್ತೆ ಇದ್ರಲ್ಲೂ ನಿಮ್ಗೆ ಮಾರ್ಕ್ ತೋರಿಸುತ್ತೆ, ಜಸ್ಟ್ ಆನ್ ಮಾಡಿದ್ರೆ ಇಲ್ಲೂ ನಿಮ್ಗೆ ಮಾರ್ಕ್ ತೋರಿಸುತ್ತೆ. ಇಲ್ಲಿ ಆನ್ ಆಫ್ ಸ್ವಿಚ್ ಕಾರಲ್ಲಿ ಹೇಗ್ ಯೂಸ್ ಮಾಡಬೇಕು, ಏನ್ ಯೂಸ್ ಮಾಡಬೇಕು ಅಂತ ಎಲ್ಲ ನಿಮ್ಗೆ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾದ್ರೂ ಗೊತ್ತಾಗುತ್ತೆ ಯಾವ ತರ ಯೂಸ್ ಮಾಡಬೇಕು ಅಂತ. ಅದ್ ವಿಡಿಯೋ ನೋಡಿ ನೀವು. ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಮತ್ತೆ ಇದು ಬಂದು ನಿಮ್ಗೆ ಬರೇ ಕಾರಲ್ಲಿ ಯೂಸ್ ಆಗೋದು, ಮನೆಯಲ್ಲಿ ನಿಮ್ಗೆ ಯೂಸ್ ಆಗೋದಿಲ್ಲ. ಮನೇಲಿ ಏನ್ ಯೂಸ್ ಆಗಲ್ಲ, ಕಾರಲ್ಲಿ ಏನ್ ಯೂಸ್ ಆಗುತ್ತೆ ಅಂತಂದ್ರೆ ಮನೆ ಕರೆಂಟ್ ಬಂದು ನಮ್ದು ಮನೆ ಕರೆಂಟ್ ಬಂದು ನಿಮ್ಗೆ 220 to 240 ವೋಲ್ಟೇಜ್ ಇರುತ್ತೆ. ಇದು ಬಂದು ಕಾರಲ್ಲಿ ನಿಮ್ಗೆ ಬರೀ 12 ವೋಲ್ಟ್ಸ್ ಇರುತ್ತೆ ಅಷ್ಟೇ. ಕಾರಲ್ಲಿ ಮಾತ್ರ ಜಸ್ಟ್ 12 ವೋಲ್ಟ್ಸ್ ಇರುತ್ತೆ. ಇದು ಬಂದು ನಿಮ್ಗೆ 12 ವೋಲ್ಟ್ಸ್, ಕಾರಲ್ಲಿ 12 ವೋಲ್ಟ್ಸ್ ಇಂದ ನಿಮ್ಗೆ 220. ಈಗ ಫೋನ್ ಮತ್ತೆ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಮನೆ ಕರೆಂಟೇ ಬೇಕು. ಮನೆ ಕರೆಂಟ್ ಅಲ್ಲಿ ನಿಮ್ಗೆ ಚಾರ್ಜ್ ಆಗೋದು ಲ್ಯಾಪ್ಟಾಪ್ ಮತ್ತೆ ಫೋನ್. ಇದು ಬಂದು ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇದೆಯಲ್ಲ, ಇದು ಪ್ಲಗ್ ನಿಮ್ಗೆ ಇದು ಕಾರಲ್ಲಿ ನಿಮ್ಗೆ 12 ವೋಲ್ಟ್ಸ್ ಇಂದ ನಿಮ್ಗೆ 220 ವೋಲ್ಟ್ಸ್ ವರೆಗೂ ಕನ್ವರ್ಟ್ ಮಾಡಿ ನಿಮ್ಗೆ ಕನೆಕ್ಟ್ ಮಾಡಿ ಇದು ಲ್ಯಾಪ್ಟಾಪ್ ಮತ್ತೆ ಫೋನ್ ಚಾರ್ಜ್ ಮಾಡ್ಕೊಡುತ್ತೆ. ಈಗ ನೀವು ಎಲ್ಲರದು ಎಮರ್ಜೆನ್ಸಿ ಅರ್ಜೆಂಟ್ ಹೋಗೋದಿರುತ್ತೆ, ಮತ್ತೆ ಬರೀ ಲ್ಯಾಪ್ಟಾಪ್ ಫೋನ್ಸ್ ಅಂತಾನೂ ಇಲ್ಲ. ನೀವು ಈಗ ಅರ್ಜೆಂಟಿಗೆ ಸ್ನಾನ ಮಾಡ್ತೀರಾ, ಸ್ನಾನ ಮಾಡಿ ನಿಮ್ಗೆ ಕೂದಲು ಇದ್ ಮಾಡಕ್ ಆಗೋದಿಲ್ಲ, ಒಣಗಿಸಕ್ ಆಗೋದಿಲ್ಲ. ಈಗ ಹೇರ್ ಡ್ರೈರ್ ನಿಮ್ಗೆ ಮನೇಲಿ ಯೂಸ್ ಮಾಡಕ್ ಆಗೋದಿಲ್ಲ. ಆರಾಮಾಗಿ ನೀವು ಕಾರಲ್ಲಿ ಒಂದು ಹೇರ್ ಡ್ರೈರ್ ಇಟ್ಕೊಂಡ್ರೆ ಈ ಹೇರ್ ಡ್ರೈರ್ ನೀವು ಆರಾಮಾಗಿ ಕಾರಲ್ಲಿ ಹೋಗ್ತಾ ನೀವು ಆರಾಮಾಗಿ ಹೇರ್ ಡ್ರೈ ಮಾಡ್ಕೊಂಡು ಆರಾಮಾಗಿ ನೀವು ಎಲ್ ಬೇಕಾದ್ರೂ ಹೋಗ್ಬೋದು. ಮತ್ತೆ ಇದು ಬಂದು ನಿಮ್ಗೆ ಈಗ ನೀವು ಎಲ್ಲಾದ್ರೂ ಬಿಸ್ನೆಸ್ ಹೋಗ್ತಾ ಇರ್ತೀರಾ, ಎಮರ್ಜೆನ್ಸಿ ಎಲ್ಲಾದ್ರೂ ಹೋಗ್ತಾ ಇರ್ತೀರಾ, ಇಲ್ಲ ಔಟ್ ಟ್ರಿಪ್ ಹೋಗ್ತಾ ಇರ್ತೀರಾ, ಅವಾಗ ನೀವು ಆರಾಮಾಗಿ ನಿಮ್ ಕೆಲಸ ನೀವು ಜೊತೆಲಿ ತಗೊಂಡ್ ಹೋಗ್ಬೋದು. ಈಗ ಇಲ್ಲೂ ಕೆಲಸನೂ ಮಾಡ್ಬೇಕು, ಇಲ್ಲಿ ನೀವು ರೋಡ್ ಟ್ರಿಪ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಈಗ ಮನೇಲಿ ಹೋಗಿ ಕೆಲಸ ಮಾಡ್ಬೇಕು ಅಂತ ಆತರ ಏನಿಲ್ಲ, ನೀವು ಆರಾಮಾಗಿ ಕಾರಲ್ಲಿ ನೀವು ಆರಾಮಾಗಿ ಕೆಲಸ ಮಾಡ್ಕೋಬಹುದು. ನಿಮ್ ಲ್ಯಾಪ್ಟಾಪ್ ನೀವು ಜೊತೆಲಿ ಇಟ್ಕೊಂಡು ಹೋಗಿ, ಮತ್ತೆ ನಿಮ್ ಫೋನ್ ನಿಮ್ ಜೊತೆಲಿ ಇಟ್ಕೊಂಡು ಹೋಗಿ ಆರಾಮಾಗಿ ನೀವು ಎಲ್ಲಾದ್ರೂ ಗಾಡಿ ಸೈಡ್ ಅಲ್ಲಿ ಹಾಕಿ ಆರಾಮಾಗಿ ಇದಕ್ಕೆ ನೀವು ಲ್ಯಾಪ್ಟಾಪ್ ಏನಾದ್ರು ನಿಮ್ಗೆ ಡೌನ್ ಇದ್ರೆ, ಬ್ಯಾಟರಿ ಏನಾದ್ರು ಡೌನ್ ಇದೆ, ಆರಾಮಾಗಿ ನೀವು ಚಾರ್ಜ್ ಮಾಡ್ಕೊಂಡು
ಚಾರ್ಜಿಗೆ ಇಟ್ಕೊಂಡು ಆರಾಮಾಗಿ ನೀವು ಲ್ಯಾಪ್ಟಾಪ್ ಅಲ್ಲಿ ನಿಮ್ ಕೆಲಸ ನೀವು ಆರಾಮಾಗಿ ಮಾಡ್ಕೋಬಹುದು. ಈ ತರ ನಿಮ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇದು ನಿಮ್ಗೆ ಬರೀ ಕಾರ್ ಅಂತಾನೆ ಇಲ್ಲ, ನೀವು ಟ್ರಕ್, ಬೈಕ್, ಇದು ಏನದು ಟ್ರಕ್, ಲಾರಿ, ಏನಾದ್ರೂ ಇರ್ಲಿ, ಬಸ್ಸು, ಮತ್ತೆ ವ್ಯಾನು, ಎಲ್ಲಾದ್ರೂ ಯಾವ್ದ್ರ ಬೇಕಾದ್ರೂ ನೀವು ಆರಾಮಾಗಿ ನೀವು ಫೋನ್ಸ್ ನೀವು ಚಾರ್ಜ್ ಮಾಡ್ಕೋಬಹುದು. ನೀವು ಹಾಡು ಏನಾದ್ರು ಕೇಳಂಗ್ ಎಮರ್ಜೆನ್ಸಿ ಇದೆ, ನಿಮ್ಗೆ ಬ್ಯಾಟ್ರಿ ಲೋ ಇದ್ರೆ ನೀವು ಆರಾಮಾಗಿ ಇದು ತಗೊಂಡು ಚಾರ್ಜ್ ಮಾಡ್ಕೊಂಡು ನೀವು ಆರಾಮಾಗಿ ಇದ್ ಮಾಡ್ಕೋಬಹುದು. ಮತ್ತೆ ಇದು ತುಂಬಾನೇ ಲೈಟ್ ವೇಟ್ ಇದೆ. ನೀವು ಆರಾಮಾಗಿ ಇದು ನೋಡಿ ಹ್ಯಾಂಡಲ್ ಕ್ರಾಪ್ ಮಾಡಬಹುದು. ನೀವು ಪರ್ಸಲ್ಲಿ ಅಷ್ಟೇ, ಪರ್ಸಲ್ಲೂ ಕೂಡ ನೀವು ಇಟ್ಕೊಂಡು ಓಡಾಡಬಹುದು. ಇಷ್ಟು ಲೈಟ್ ವೇಟ್ ಇದೆ ಇದು, ಫೋನ್ಗಿಂತಾನು ಲೈಟ್ ವೇಟ್ ಇದೆ. ಮತ್ತೆ ಇದು ಬಂದು ನಿಮ್ಗೆ ಪ್ರೈಸ್ MRP ಆಚೆಗಡೆ ಮಾರ್ಕೆಟ್ ಅಲ್ಲಿ MRP ಎಷ್ಟಾದ್ರೂ ಇಲ್ಲಿ, ನಮ್ದ್ರಲ್ಲಿ ಎವರ್ಗ್ರೀನ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಕಾರ್ ಇನ್ವರ್ಟರ್ ಬಂದು ನಿಮ್ಗೆ ಬರೀ ಕೇವಲ 2800, ಬರೀ ನಿಮ್ಗೆ 2800 ರೂಪಾಯಿನಲ್ಲಿ ನಿಮ್ಗೆ ಇದು ಆರಾಮಾಗಿ ಸಿಗುತ್ತೆ. ಇದು ಅಷ್ಟೇ ನಿಮ್ಗೆ ಆಲ್ ಓವರ್ ಕರ್ನಾಟಕ ಫ್ರಾಂಚೈಸಿ ಇದೆ, ಆಲ್ ಓವರ್ ಇಂಡಿಯಾ ಫ್ರಾಂಚೈಸಿ ಇದೆ. ನೀವು ಆರಾಮಾಗಿ ಎಲ್ ಬೇಕಾದ್ರೂ ಶಿಪ್ಪಿಂಗು ಮಾಡಿಸ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಔಟ್ಲೆಟ್ಗೂ ಬಂದು ಪರ್ಚೇಸ್ ಮಾಡಬಹುದು. ನಿಮಗೆ ಎಲ್ ಬೇಕಾದ್ರೂ ಇಲ್ಲಿ ಸಿಗುತ್ತೆ. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಸ್ ಇರುತ್ತೆ, ಆ ನಂಬರ್ಸ್ಗೆ ನೀವು ಕಾಲ್ ಮಾಡ್ಕೊಳ್ಳಿ. ನಿಮ್ಗೆ ಏನಿರೋದು ಫುಲ್ ಡೀಟೇಲ್ಸ್ ಇರೋದು ಕಳಿಸ್ಕೊಡ್ತೀವಿ. ನಿಮ್ಗೆ ಇದ್ರಲ್ಲೂ ವಿಡಿಯೋದಲ್ಲೂ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಸ್ ಇರುತ್ತಲ್ಲ, ಆ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಆರಾಮಾಗಿ ನಿಮ್ಗೆ ನಾವ್ ಏನಿರೋದು ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು.